ಹಲೋ ಕ್ಯೂಟಿ ಪಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವಿಶೇಷ ಏನು ಅಂತಂದರೆ, ಇವತ್ತು ಜಿಮ್ಮಿದು ಹ್ಯಾಪಿ ಬರ್ತ್ಡೇ. ನಾನು 1 ವೀಕಿಂದ ಬೆಂಗಳೂರಲ್ಲಿ ಸ್ಟೇ ಆಗಿದೆ. ಜಿಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಬಂದೆ. ಅವ್ನು ಫುಲ್ಲು ಖುಷಿಯಾಗಿದ್ದ. ನಾನು ಅವನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡೆ, ಅವನು ನಂಗೆ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡ. ತುಂಬ 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 ಹ್ಯಾಪಿ ಮೂಮೆಂಟ್ ಅನಿಸ್ತು ನನಗೆ. ಸೊ ಹಂಗೆ ಬಂದು ಜಿಮ್ಮಿ ಬರ್ತ್ಡೇ ವಿಶ್ ಮಾಡಿ ಕೇಕ್ ಮಾಡೋಣ ಅಂತ ಬೇಗನೆ ಬಂದಿದ್ದೆ ಮನೆಗೆ. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಅವನಿಗೆ ತುಂಬ ಖುಷಿ ಆಯ್ತಿತ್ತು. ಆಮೇಲೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಟ್ರಾವೆಲಿಂಗ್ ಬ್ಯಾಗ್ ಚಕ್ರದ ಜೊತೆ ಆಟ ಆಡ್ತಿದ್ದ, ನಂಗೆ ಇಷ್ಟ ಆಯಿತು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಬನ್ನಿ ಇವಾಗ ಕೇಕ್ ರೆಡಿ ಮಾಡೋಣ. ಸೊ ನಾವೊಂದು ಡಾಗ್ ಕೇಕ್ನ ರೆಡಿ ಮಾಡೋಕ್ಕೆ ಏನೇನು ಬೇಕು, ಏನೇನು ಐಟಮ್ಸ್ ಬೇಕು ಅಂತ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ರೆಡಿಯಾಗಿದೆ, ಬನ್ನಿ ತೋರಿಸ್ತೀನಿ ಏನೇನು ಬೇಕು ಅಂತ. 1 ಕಪ್ ಆಫ್ ಪೆಡಿಗ್ರಿ ಬೇಕು, ಅದನ್ನು ಕಲಸೋದಕ್ಕೆ ಹಾಲು ಬೇಕು, 3 ಮೊಟ್ಟೆ ಬೇಕು, ಅದನ್ನು ಡೆಕೋರೇಟ್ ಮಾಡೋಕ್ಕೆ ಬಿಸ್ಕೆಟ್ಸ್ ಬೇಕು, ಮತ್ತು ಮೇಲ್ಗಡೆ ಸ್ವಲ್ಪ ಕ್ರೀಮ್ ಜೆಲ್ ಥರ ಅನಿಸ್ಲಿ ಅಂತ ಗ್ರೇವಿ ತರಿಸಿದ್ದೀನಿ. ಮಿಕ್ಸಿ ಮತ್ತು ಓವನ್ ಇದ್ದರೆ ಸಾಕು, ಡಾಗ್ ಕೇಕ್ ರೆಡಿ ಆಗುತ್ತೆ. ಸೊ ಫಸ್ಟ್ ನಾನು ಇದನ್ನು ತೊಗೊಂಡು ಮಿಕ್ಸಿಲಿ ರುಬ್ಕೊಂಡ್ಬಿಡ್ತೀನಿ. ಫುಲ್ಲು ಪೇಸ್ಟ್ ಥರ ಮಾಡಬೇಕು, ಅದನ್ನು ಕಲಿಸ್ಬೇಕಲ್ವಾ. ಸೊ ರುಬ್ಕೊಂಡು ಫುಲ್ಲು ಪುಡಿ ಆದಮೇಲೆ ಅದನ್ನು ಕಲಿಸ್ಕೊತೀನಿ. ನಾನು ಫಸ್ಟು ಮೊಟ್ಟೆನ ಹೊಡೆದು ಕಲಿಸ್ಕೊಡೋಣ ಅಂತ ಅಂದ್ಕೊಂಡು 1 ಕಪ್ಪಲ್ಲಿ ಹಾಕ್ಕೊಂಡು 3 ಮೊಟ್ಟೆನ ಹೊಡ್ಕೊಂಡು ಹಾಕ್ಕೊತಿದ್ದೀನಿ. ಆಮೇಲೆ ಕೈಯಲ್ಲಿ ಕಲಿಸಿದ್ರೆ ಬೇಗ ಕಲಿಸ್ಬಿಡ್ಬೋದು ಅಂತ ನನಗನ್ನಿಸ್ತು. ಅದಕ್ಕೆ ಬೇಗ ಕೈಯಲ್ಲೇ ಕಲಿಸ್ಕೊಂಡ್ಬಿಟ್ಟೆ. ಅದಾದಮೇಲೆ ಇನ್ನೂ ಗಟ್ಟಿಗೆ ಹಂಗೆ ನೀಟಾಗಿ ಎಲ್ಲ ಕಡೆ ಕಲಿಸ್ಕೊಂಡಾದ್ಮೇಲೆ ಹಾಲು ಹಾಕ್ಕೊಂಡು, ಹಾಲು ಮಿಕ್ಸ್ ಮಾಡಿ ಸ್ವಲ್ಪನೇ ಹಾಕ್ಕೊಂಡು ಹಸಿಟ್ಟು ಕಲಿಸ್ತೀವಲ್ಲ ಹಂಗೆ ಕಲಿಸ್ಕೊಂಡೆ ನಾನು. ಆದರೆ ನನಗೆಲ್ಲ ಒಂದು ಸ್ವಲ್ಪ ಶಾರ್ಟೇಜ್ ಬೀಳತ್ತೇನೋ ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡು ನೋಡೋಣ, ಬೇಕಿದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಸೊ ಎಲ್ಲ ಕಲಸಿ ರೆಡಿ ಆಯಿತು. ಓವನ್ ಆನ್ ಮಾಡೋಣ ಅಂತ ನಾವು ಮಮ್ಮಿಗೆ ಕರಿತಿದ್ದೆ. ಅಷ್ಟೇ ಜಿಮ್ಮಿ ರಿಯಾಕ್ಷನ್ ತೋರಿಸೋಣ ಅಂತ ಜಿಮ್ಮಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿದೆ. ಸಲ ಮಾಡಿದ್ದು ಅವನಿಗೆ ಇಷ್ಟ ಆಗಿತ್ತು, ಅದಕ್ಕೆ ವೆಯ್ಟ್ ಕೂತಿದ್ದಾನೆ ಕಿಚನಲ್ಲಿ. ಏನೋ ಮಾಡ್ತಿದ್ದಾಳೆ ಪೂರ್ವಿ ಇಟ್ಕೊಂಡು. ಆಮೇಲೆ ನಮ್ಮಮ್ಮ ಓವನ್ ಮಾಡ್ತಿತ್ತು. ಅದು ಎಷ್ಟೊಂದು ದಿನ ಆಗಿತ್ತು ಆನ್ ಮಾಡಿ, ಅದಕ್ಕೆ ಇಬ್ಬರೇ ಎದ್ರುಕೊತಿದ್ವಿ ಆನ್ ಮಾಡೋದಕ್ಕೆ. ಆಮೇಲೆ ಪಾತ್ರೆ ನಾನು ಬೇರೆ ಜಾಸ್ತಿ ದೊಡ್ಡ ತೊಗೊಂಡ್ಬಿಟ್ಟಿದ್ದೀನಿ, ಒಳಗಡೆ ತೂರ್ತಾನೇ ಇರಲಿಲ್ಲ. ಆಮೇಲೆ ಆನ್ ಆಯಿತು. ನಮ್ಮಮ್ಮ ಹಂಗೋ ಹಿಂಗೋ ಮಾಡಿ ತೂರಿಸಿದ್ರು. ನಮ್ಮ ಜಿಮ್ಮಿ ಆಗಲೇ ನಾಲ್ಗೆಲ್ಲ ಚಪ್ಪರಿಸ್ತಾನೆ ಯಾವಾಗ. ಸೊ ಹಾಗೆ ಹೊಟ್ಟೆ ಹಸಿದಿತ್ತಂತ ಹ್ಯಾಂಡ್ ವಾಶ್ ಮಾಡ್ಕೊಂಡು ಉಪ್ಪಿಟ್ಟು ತೊಗೊಂಡೆ. ಅಷ್ಟರಲ್ಲಿ ರೆಡಿ ಆಗಿತ್ತು. ನಮ್ಮಮ್ಮ ತೆಗೆದಿತ್ತು, ಪಾತ್ರೆ ಸಿಗಾಕೊಬಿಟ್ಟಿತ್ತು, ಅದು ಗಟ್ಟಿ ಇಟ್ಕೊಂಡು ಹೇಳಿದ್ವಿ ಅಲ್ವಾ, ಆಗಿತ್ತು ಚೆನ್ನಾಗಿ. ಆಮೇಲೆ ಚಾಕುನ ಕಟ್ ಮಾಡಿ ಇಟ್ಕೊಂಡೆ. ಸೊ ಅದನ್ನು ಸ್ವಲ್ಪ ತಣ್ಣಗೆ ಆಗಿಬಿಡ್ಬೇಕು, ಬೇಗ ತೆಗೆದ್ಬಿಟ್ರೆ ಅದು ಎಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು ತಣ್ಣಗೆ ಆಗಕ್ಕೆ ಮಾಡಿಗೆ ಜಿಮ್ಮಿಗೆ ಆಚೆ ಕರ್ಕೊಂಡು ಹೋಗೋಣ ವಾಕಿಂಗ್ಗೆ ಅಂತ ಕರ್ಕೊಂಡೋಗಿದ್ದೆ. ಸೊ ಬಿಟ್ಟೆ ಫುಲ್ಲು ಓಡಿತು. ನಾವು ಆಂಟಿ ಎದ್ರುಕೊಂಡು ಹೊರಗಡೆ ಓಡೋಟೋದ್ರು. ಇದೇ ನಮ್ಮ ಜಿಮ್ಮಿ ಪ್ಲೇಸು. ನಾನು ಡೈಲಿ 4 ಗಂಟೆ 4:15 ಇಲ್ಲೇ ಬಿಡೋದು. ಅವ್ನು 2-3 ಅವರ್ ತಿರುಗಾಡ್ಬಿಟ್ಟು ಮನೆಗೆ ಬರ್ತಾನೆ. ಅವನು ಬಿಟ್ಟರೆ ಬೀದಿಯವರೆಲ್ಲ ಮನೆಯೊಳಗಡೆ ಹೋಗಿ ಕೂತಿರ್ತಾರೆ. ಫುಲ್ಲು ಬೀದಿನೇ ಅವನು ರಾಜ್ಯ ಮಾಡ್ತಾನೆ, ಫುಲ್ಲು ಬೀದಿಲೆಲ್ಲ. ನಾನು ಮೊನ್ನೆ ಸ್ವಲ್ಪ ಆಟಾಡ್ತಿದ್ದ ಜಿಮ್ಮಿ ಜೊತೆ, ಬರೋ ಅಂತ ಕರಿತಿದ್ದ. ಅವನ ಹುಡುಗರ ಜೊತೆ ಎಲ್ಲ ಹೋಗ್ತಿರ್ತಾನೆ. ಆಮೇಲೆ ಮನೆಗೆ ಬಂದು ತಕ್ಕೊಂಡೆ. ಸ್ವಲ್ಪ ಬ್ರೇಕ್ ಆಗ್ಬಿಟ್ಟಿತ್ತು ಮಧ್ಯದಲ್ಲಿ. ಆಮೇಲೆ ನಾನು ಗ್ರೇವಿ ಇತ್ತಲ್ಲ ಆಗಲೇ ಹೇಳಿದ್ನಲ್ಲ, ಅದನ್ನು ತೆಗ್ದು ಸೈಡನ್ನು ಹೊಂದ್ಕೊಂಡು ಗ್ರೇವಿ ಮಾತ್ರ ಹಿಂಗೆಲ್ಲ ಪೇಸ್ಟ್ ಮಾಡಿಕೊಂಡೆ. ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಇದು ಬಿಸ್ಕೆಟ್ಸ್ ಜಿಮ್ಮಿ ನೋಡ್ತಿದ್ದ. ಸೊ ಡೆಕೋರೇಟ್ ಮಾಡೋಣ ಅಂತ ತೊಗೊಂಡೆ. ಜಾಸ್ತಿ ಉದ್ದ ಇತ್ತು, ಅದು ಕೂರ್ತಿರ್ಲಿಲ್ಲ, ಅದಕ್ಕೆ ಆಫ್ ಕಟ್ ಮಾಡಿ ಮಧ್ಯೆ ಹಂಗೆ ಹಂಚ್ಕೊಂಡು ಮಡ್ಕೊಂಡು ಹೋಗಿದ್ದೆ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಅದೆಲ್ಲ ಹೊಡೆದೋಗಿದೆಯಲ್ಲ, ಅಲ್ಲೂ ಫಿನಿಶಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು ಇನ್ನೂ ಚಿಕ್ಕದಾಗಿ ಹಾರ್ಟ್ ಶೇಪಲ್ಲಿ ಇತ್ತೆಲ್ಲ ಕಟ್ ಮಾಡ್ಕೊಂಡು ಹಂಗೆ ಮಾಡಿಕೊಂಡೆ. ನಮ್ಮ ಜಿಮ್ಮಿ ತಿನ್ಬಿಡೋಣ ಅಂದಂಗೆ ನೋಡ್ತಿದ್ದ. ಆಯುಷ ಬರಲಿ ಅಂತ ಆಯುಷಗೆ ವೆಯ್ಟ್ ಮಾಡ್ತಿದ್ವಿ. ಆಯುಷ ಬಂದ, ಕೇಕ್ ಎತ್ಕೊಂಡು ಜಿಮ್ಮಿಗೆ ಕರೆದಿ, ಜಿಮ್ಮಿ ಬರೋ ಅಂತ. ಅವನು ಟೋಪಿ ಸಿಗ್ತಿರ್ಲಿಲ್ಲ ಜಿಮ್ಮಿದು ಬರ್ತ್ಡೇ ಕೇಕ್ದು. ಸರಿ ಆಯಿತು ಅಂದ್ಕೊಂಡು ನಾನೇ ಅವ್ನು ಕಿರೀಟ ಥರ ಏನೋ ಹಾಕೊಂಡೆ ತಲೆ ಮೇಲೆ. ಅವನ ಬರ್ಡೇ ನನ್ನ ಬರ್ಡೇ 2 ಒಂದೇ ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡ್ತಿದ್ವಿ. ಸೊ ಬನ್ನಿ ಕೇಕ್ ಕಟ್ ಮಾಡೋಣ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.